ಶಿವರಾಜ್ ಸರ್ ಕ್ಲಾಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ 25 ಪ್ರಮುಖ ಯೋಜನೆಗಳು. ಇನ್ನೇನು ಕೆಲವು ಪರೀಕ್ಷೆ ಕೆಲವೇ ದಿನ ಇರುವುದರಿಂದ ಕ್ವಿಕ್ ಆಗಿ ಒಂದು ರಿವಿಷನ್ ನೋಡ್ಬಿಡುವಂಥ ಯೋಜನೆಗಳ ಮೇಲೆ, ಅದರಲ್ಲೂ ಕೇಂದ್ರ ಸರ್ಕಾರದ ಯೋಜನೆಗಳ ಮೇಲೆ. ಯಾಕಂದ್ರೆ ಕೆಇದವರು ಎಕ್ಸಾಮ್ ನಡೆಸುವ ಕಾರಣದಿಂದಾಗಿ ಈ ಯೋಜನೆಗಳ ಮೇಲೆ ಒಂದು ನಿರೀಕ್ಷೆಯನ್ನು ಮಾಡ್ತಾಯಿದ್ದೀನಿ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳು ಯಾವ್ಯಾವು, ಅದರ ಬ್ಯಾಂಕಿಂಗ್ ಮತ್ತು ಆರ್ಥಿಕ ಸಂಬಂಧಪಟ್ಟಂಥ ಯೋಜನೆ ಯಾವುದು? ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಪ್ರಾರಂಭವಾಗಿದ್ದು ಯಾವಂದ್ರೆ ಆಗಸ್ಟ್ 28, 2014ರಂದು. ಯಾವ ಸಚಿವಾಲಯ ಪ್ರಾರಂಭ ಮಾಡ್ತು ಅಂದ್ರೆ ಹಣಕಾಸು ಸಚಿವಾಲಯ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು 28 ಆಗಸ್ಟ್ 2014ರಂದು ಈ ಯೋಜನೆಯನ್ನು ಆರಂಭವಾಯಿತು. ಉದ್ದೇಶ ಏನಪ್ಪ? ಪ್ರಧಾನಮಂತ್ರಿ ಜನಧನ ಯೋಜನೆಯ ಉದ್ದೇಶ ಏನಂದ್ರೆ ದೇಶದ ಪ್ರತಿಯೊಬ್ಬರಿಗೂ ಬ್ಯಾಂಕಿಂಗ್ ಸೌಲಭ್ಯವನ್ನು ಒದಗಿಸುವುದು. ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಅಂದ್ರೆ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಅಂಥೇಳಿ ಇದರ ಮೂಲ ಉದ್ದೇಶ. ದೇಶದ ಪ್ರತಿಯೊಬ್ಬರಿಗೂ ಬ್ಯಾಂಕಿಂಗ್ ಸೌಲಭ್ಯವನ್ನು ಒದಗಿಸುವುದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. ಸೌಲಭ್ಯ ಏನು ಕೊಡ್ತಾರೆ? ಶೂನ್ಯ ಬ್ಯಾಲೆನ್ಸ್ ಮತ್ತು 10,000 ಓವರ್ ಡ್ರಾಫ್ಟ್ ಓಡಿ ಸೌಲಭ್ಯ ಅಂತ ಕರಿತೀವಿ. ಶೂನ್ಯ ಬ್ಯಾಲೆನ್ಸ್ ಅಂದರೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಕರಿತೀವಿ. ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಕರಿತೀವಿ. ಓವರ್ ಡ್ರಾಫ್ಟ್ ನಿಮ್ಗೆ 10,000ವರೆಗೆ ನೀವು ಓವರ್ ಡ್ರಾಫ್ಟನ್ನು ಈ ಅಕೌಂಟಿಂದ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಕಾರ್ಡ್ ಏನು ಕೊಡ್ತಾರೆ? ಉಚಿತ ರೂಪೇ ಕಾರ್ಡ್ ಕೊಡ್ತಾರೆ ಮತ್ತು ಡೆಬಿಟ್ ಕಾರ್ಡ್ ಕೊಡ್ತಾರೆ. ವಿಮೆ ಎಷ್ಟಿರ್ತದೆ ಅಂದರೆ ಇದು 2 ಲಕ್ಷದ ಅಪಘಾತ ವಿಮೆಯನ್ನು ಹೊಂದಿರ್ತದೆ ಉಚಿತ. ಏನು ನೀವು ಜನಧನ ಖಾತೆ ಅಂತ ತೆಗಿತೀರಿ, ಇನ್ಶೂರೆನ್ಸ್ ಇರುತ್ತೆ ನಿಮಗೆ 2 ಲಕ್ಷದವರೆಗೆ ಅಪಘಾತ ವಿಮೆ ಅಂತೇಳಿ. ನಿಮಗೆ ಈ ಪಾಯಿಂಟಲ್ಲಿ ನೆನ್ಪಿಡಬೇಕು ಸಾಧ್ಯ ಆಗಬೇಕು. ಏನಂತ, ಯಾವ ಸಚಿವಾಲಯ ಇದನ್ನು ಜಾರಿ ಮಾಡ್ತೈತಿ? ಹಣಕಾಸು ಸಚಿವಾಲಯ. ಉದ್ದೇಶನು ಪ್ರತಿಯೊಬ್ಬರಿಗೂ, ದೇಶದ ಪ್ರತಿಯೊಬ್ಬರಿಗೂ ಬ್ಯಾಂಕಿಂಗ್ ಸೌಲಭ್ಯವನ್ನು ಒದಗಿಸುವುದು. ಸೌಲಭ್ಯ ಏನೇನು ಕೊಡ್ತಾರೆ? ಶೂನ್ಯ ಬ್ಯಾಲೆನ್ಸ್ ಮತ್ತು 10,000ವರೆಗೆ ಓವರ್ ಡ್ರಾಫ್ಟನ್ನು ಹೊಂದಿರ್ತೈತಿ. ನೆಕ್ಸ್ಟ್ ಕಾರ್ಡ್, ಉಚಿತ ರೂಪೇ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಕೊಡ್ತಾರೆ. 2 ಲಕ್ಷದವರೆಗೆ ವಿಮೆಯನ್ನು ಕೊಡ್ತಾರೆ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಇದು ಪ್ರಾರಂಭವಾದ ದಿನಾಂಕ ಕೇಳ್ಬೋದು ಅಥವಾ ಪ್ರಾರಂಭ ಮಾಡಿದಂಥ ಸಚಿವಾಲಯ ಕೇಳ್ಬೋದು. ಈ 2 ನೀವು ನೆನ್ಪಿಡ್ಯೋಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ಕೃಷಿ ಮತ್ತು ರೈತರಿಗೆ ಸಂಬಂಧಪಟ್ಟಂತಹ ಯಾವೆಲ್ಲ ಯೋಜನೆಗಳು ಕೇಂದ್ರ ಸರ್ಕಾರ ಜಾರಿ ತಂದಿದೆ ಅಂದರೆ PM ಕಿಸಾನ್ ಯೋಜನೆ 2019ರಲ್ಲಿ PM ಕಿಸಾನ್ ಯೋಜನೆಯನ್ನು ಜಾರಿ ತಂದಾರ. ಇದರ ಉದ್ದೇಶ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವನ್ನು ನೀಡುವುದು. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವನ್ನು ವಾರ್ಷಿಕವಾಗಿ 6,000 ರೂಪಾಯಿಗಳಿಗೆ ಆರ್ಥಿಕ ಸಹಾಯವನ್ನು ತಲಾ 2,000ರಂತೆ 3 ಸಮಾನ ಕಂತುಗಳಲ್ಲಿ DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. DBT ಬ್ಯಾಂಕ್ ಖಾತೆಗೆ ನೀಡಲಾಗುತ್ತದೆ. PM ಕಿಸಾನ್ ಯೋಜನೆ ಕೇಳ್ತಾರೆ. PM ಕಿಸಾನ್ ಯೋಜನೆ ಜಾರಿಗೆ ಬಂದ ವರ್ಷ 2019ರಲ್ಲಿ. ಇದರ ಆರ್ಥಿಕ ಸಹಾಯ ಎಷ್ಟಂದ್ರೆ 6,000 ರೂಪಾಯಿ ಸಮಾನವಾಗಿ 2 ಕಂತುಗಳಲ್ಲಿ 3 ಕಂತು ಹಾಕ್ತಾರೆ. 2,000ರಂತೆ 3 ಸಮಾನ ಕಂತುಗಳಲ್ಲಿ ಹಾಕ್ತಾರೆ. ವೆರಿ ಇಂಪಾರ್ಟೆಂಟ್. PM ಕಿಸಾನ್ ಯೋಜನೆ ಯಾವಾಗ ಜಾರಿಗೆ ಬಂತು, ಇದರ ಉದ್ದೇಶ ಏನಾಗಿತ್ತು ಅಂತೇಳಿ ನೆನಪು. ನೆಕ್ಸ್ಟ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೆ 2016ರಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿ ತರ್ತಾರೆ. ನೈಸರ್ಗಿಕ ವಿಕೋಪ ಮತ್ತು ಕೀಟ ಬಾಧೆಗಳಿಂದ ಬೆಳೆ ನಷ್ಟ ಅಥವಾ ಅನುಭವಿಸುವಂಥ ರೈತರಿಗೆ ಸಮಗ್ರ ವಿಮಾ ರಕ್ಷಣೆಯನ್ನು ನೀಡ್ತಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 2016ರಲ್ಲಿ ಜಾರಿ ಬರುತ್ತೆ. ಇದರ ಉದ್ದೇಶ ಏನಪ್ಪ ಅಂದ್ರೆ ನೈಸರ್ಗಿಕ ವಿಕೋಪ ಅಥವಾ ಕೀಟ ಬಾಧೆಯಿಂದ ಬೆಳೆ ನಷ್ಟ ಅನುಭವಿಸುವ ರೈತರಿಗೆ ಸಮಗ್ರ ವಿಮಾ ರಕ್ಷಣೆ ನೀಡುತ್ತದೆ. ನೈಸರ್ಗಿಕ ವಿಕೋಪದಿಂದಾಗಿದ್ದು, ಕೀಟ ಬಾಧೆಯಿಂದಾಗಿದ್ದು ಬೆಳೆ ನಷ್ಟ ಆಗಿತ್ತು ಅಂದ್ರೆ ರೈತರಿಗೆ ಸಮಗ್ರ ವಿಮಾ ಯೋಜನೆ ನೀಡ್ತಾರೆ. ಯಾವ್ಯಾವ ಬೆಳೆಗೆ ಅಂದರೆ ಖಾರಿಫ್ ಮತ್ತು ರಬಿ ಬೆಳೆಗೆ. ಖಾರಿಫ್ ಬೆಳೆಗೆ 2% ನೀಡಿದ್ರೆ ರಬ್ಬಿ ಬೆಳೆಗೆ 1.5% ಪ್ರೀಮಿಯಮ್ ಈ ಬೆಳೆಗೆ ಇರ್ತೈತಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೆ ಬಂದಿದ್ದು 2016ರಲ್ಲಿ. ನೆಕ್ಸ್ಟ್ ಕೃಷಿ ಸಿಂಚಾಯಿ ಯೋಜನೆ. ಹರ್ ಖೇತ್ ಕಾ ಪಾನಿ ಹನಿ ನೀರಾವರಿಯನ್ನು ಉತ್ತೇಜಿಸಲು ಫರ್ ಡ್ರಾಪ್ ಮೋರ್ ಕ್ರಾಪ್ ಎಂಬ ಉದ್ದೇಶವನ್ನು ಇದು ಹೊಂದೈತಿ. ಕೃಷಿ ಸಿಂಚಾಯಿ ಯೋಜನೆ ಹರ್ ಖೇತ್ ಕೋ ಪಾನಿ ಮತ್ತು ಹನಿ ನೀರಾವರಿಯನ್ನು ಉತ್ತೇಜಿಸಲು ಪರ್ ಡ್ರಾಪ್ ಮೋರ್ ಕ್ರಾಪ್ ಎಂಬ ಉಪದೇಯಗಳನ್ನು ಹೊಂದೈತಿ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಪ್ರೈಮ್ ಮಿನಿಸ್ಟರ್ ಕೃಷಿ ಸಿಂಚಾಯಿ ಯೋಜನೆ 2015ರಲ್ಲಿ ಜಾರಿಗೆ ಬಂದೈತಿ. ಹರ್ ಖೇತ್ ಕೋ ಪಾನಿ ಅಂದ್ರೆ ಪ್ರತಿ ಹೊಲಕ್ಕೂ ನೀರನ್ನು ಒದಗಿಸುವುದು, ನೀರಾವರಿಯನ್ನು ಒದಗಿಸುವುದು ಮತ್ತು ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದ್ರೆ ನೀರನ್ನು ಬಿಡುವ ಮೂಲಕ ಅತಿ ಹೆಚ್ಚಿನ ಬೆಳೆಯನ್ನು ಬೆಳೆಯುವುದು ಇದರ ಉಪದೇಯವನ್ನು ಹೊಂದೈತಿ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 2015ರಲ್ಲಿ ಜಾರಿಗೆ ಬಂದೈತಿ. ನೆನಪಿಡಕ್ಕೆ ಸಾಧ್ಯ ಆಗಿರಬೇಕು. ಇದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಆರೋಗ್ಯ ಮತ್ತು ಜಲಭದ್ರತೆಗೆ ಯಾವೆಲ್ಲ ಯೋಜನೆಗಳು ತಂದೈತಿ? ಆಯುಷ್ಮಾನ್ ಭಾರತ. ಪ್ರಧಾನಮಂತ್ರಿ
ಪ್ರೈಮ್ ಮಿನಿಸ್ಟರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು. ಆರಂಭ ಆಗಿದೆ ಯಾವಪ್ಪ ಅಂದ್ರೆ ಸೆಪ್ಟೆಂಬರ್ 23, 2018 ಈ ಯೋಜನೆ ಆಯುಷ್ಮಾನ್ ಭಾರತ ಆರಂಭ ಆಗಿದ್ದು ಸೆಪ್ಟೆಂಬರ್ 23, 2018 ಈ ಯೋಜನೆ ಜಾರಿಗೆ ಬಂದೈತಿ. ಉದ್ದೇಶ ಏನಪ್ಪ ಅಂದ್ರೆ ಬಡ ಮತ್ತು ದುರ್ಬಲ ಕುಟುಂಬಗಳಿಗೆ ಉನ್ನತ ದರ್ಜೆಯ ಆರೋಗ್ಯ ವಿಮೆಯನ್ನು ಒದಗಿಸುವುದು. ಬಡ ಮತ್ತು ದುರ್ಬಲ ಕುಟುಂಬಗಳಿಗೆ ಉನ್ನತ ದರ್ಜೆಯ ವಿಮೆಯನ್ನು ಒದಗಿಸುವುದು. ಇದು ಆಯುಷ್ಮಾನ್ ಭಾರತ ಜಾರಿಗೆ ಬಂದಿದ್ದು ಯಾವಾಗಂದ್ರೆ 2018 ಸೆಪ್ಟೆಂಬರ್ 23 ಈ ಯೋಜನೆ ಪ್ರಾರಂಭವಾಯಿತು. ಉದ್ದೇಶ ಏನಾಗಿತ್ತಂದ್ರೆ ನಮ್ಮ ದೇಶದಲ್ಲಿರುವಂಥ ಬಡ ಮತ್ತು ದುರ್ಬಲ ಕುಟುಂಬಗಳಿಗೆ ಉನ್ನತ ದರ್ಜೆಯ ಅಂದ್ರೆ ಒಂದು ಟ್ರೀಟ್ಮೆಂಟ್ ಏನು ಕೊಡ್ತೀವಲ್ಲ, ಖಾಸಗಿ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಕೊಡ್ತೀವಲ್ಲ, ಅದಕ್ಕೆ ಹೆಂಗೆ ಬಡ ಇರ್ತಾರಲ್ಲ ನಮ್ಮ ದೇಶದಲ್ಲಿ ಅವರಿಗೆ ಬಡ ಮತ್ತು ದುರ್ಬಲ ಕುಟುಂಬಗಳಿಗೆ ಈ ಆಯುಷ್ಮಾನ್ ಯೋಜನೆಯನ್ನು ಜಾರಿಗೆ ತಂದಾರ. ಸೆಪ್ಟೆಂಬರ್ 23, 2018 ಈ ಯೋಜನೆ ಜಾರಿಗೆ ಬಂದಿದೆ. ಏನಿದ್ರೆ ಪ್ರಮುಖ ಅಂಶ, ವಿಶ್ವದ ಅತಿ ದೊಡ್ಡ ಆರೋಗ್ಯ ವಿಮೆ ಅದೊಂದು. ಏನು ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂಥ ಆರೋಗ್ಯ ವಿಮೆ ಅದು ಅಂದ್ರೆ ಆಯುಷ್ಮಾನ್ ಭಾರತ ವಿಮೆ ಯೋಜನೆ. ಪ್ರತಿ ಅರ್ಹ ಕುಟುಂಬಕ್ಕೆ ವಾರ್ಷಿಕವಾಗಿ 5 ಲಕ್ಷದವರೆಗೆ ಉಚಿತ ನಗರ ಮತ್ತು ನಗದು ರಹಿತ ಚಿಕಿತ್ಸೆ ನೀಡ್ತಾರೆ. ವಿಶ್ವದ ಅತಿ ದೊಡ್ಡ ಆರೋಗ್ಯ ವಿಮೆ ಯಾವುದು ಅಂದ್ರೆ ಆಯುಷ್ಮಾನ್ ಭಾರತ. ಪ್ರತಿ ಅರ್ಹ ಕುಟುಂಬಕ್ಕೆ ಯಾರು ಎಲಿಜಿಬಲ್ ಇರ್ತಾರೋ ಆ ಕುಟುಂಬಕ್ಕೆ ವಾರ್ಷಿಕವಾಗಿ 5 ಲಕ್ಷದವರೆಗೆ ಅಂದರೆ ಒಂದು ವರ್ಷದಲ್ಲಿ 5 ಲಕ್ಷದವರೆಗೆ ಉಚಿತ ಮತ್ತು ನಗದು ರಹಿತ ಫ್ರೀ ಟ್ರೀಟ್ಮೆಂಟ ಮತ್ತು ಕ್ಯಾಶ್ಲೆಸ್ ಅಂತ ಇರುತ್ತೆ. ಕ್ಯಾಶ್ಲೆಸ್ ನಗದು ರಹಿತ ಟ್ರೀಟ್ಮೆಂಟನ್ನು ಚಿಕಿತ್ಸೆಯನ್ನು ನೀಡುವಂಥ ಯೋಜನೆ ಯಾವುದಂದ್ರೆ ಆಯುಷ್ಮಾನ್ ಭಾರತ ಯೋಜನೆ ಜಾರಿಗೆ ಬಂದಿದ್ದು 2018 ಸೆಪ್ಟೆಂಬರ್ 23 ಜಾರಿಗೆ ಬಂದೈತಿ. ಏನಿದ್ರ ಉದ್ದೇಶ ಅಂದ್ರೆ ನಿಮ್ಗೆ ಹೇಳಿದ್ವಿ, ಬಡ ಮತ್ತು ದುರ್ಬಲ ಕುಟುಂಬಗಳಿಗೆ ಅಂತ. ನೆಕ್ಸ್ಟ್ ಜಲ ಜೀವನ್ ಮಿಷನ್ JJM ಅಂತ ಕರಿತೀವಿ. ಜಲ ಜೀವನ್ ಮಿಷನ್ ಆರಂಭ ಆಗಸ್ಟ್ 15, 2019 ಆರಂಭ ಮಾಡಿದ ಯಾವಾಗಂದ್ರೆ ಆಗಸ್ಟ್ 15, 2019 ಜಲ ಜೀವನ್ ಮಿಷನ್ ಜಾರಿಗೆ ಬರ್ತೈತಿ. ಏನಿದ್ರ ಉದ್ದೇಶ, ಜಲ ಜೀವನ್ ಮಿಷನ್ ಯಾಕೆ ಜಾರಿಗೆ ತಂದು ಸರ್ಕಾರ ಅಂತಂದ್ರೆ ಗ್ರಾಮೀಣ ಭಾರತದ ಪ್ರತಿ ಮನೆಗೂ, ಏನು ನಮ್ಮ ದೇಶ ಗ್ರಾಮೀಣ ಪ್ರದೇಶದಿಂದ ಕೂಡಿದಂಥ ಒಂದು ದೇಶ, ಗ್ರಾಮೀಣ ಭಾರತದ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರನ್ನು ಪೂರೈಸುವುದು. ಪ್ರತಿ ಮನೆಗೂ ಎಷ್ಟು ಅಂತಂದ್ರೆ ಶುದ್ಧ ಕುಡಿಯುವ ನೀರನ್ನು ಪ್ರಾರಂಭಿಸಕ್ಕೆ ತಂದ ಯೋಜನೆ ಯಾವುದಂದ್ರೆ ಜಲ ಜೀವನ್ ಮಿಷನ್ನ ಉದ್ದೇಶ ಆಗೈತಿ. ಗ್ರಾಮೀಣದ ಭಾರತ ಪ್ರತಿ ಮನೆಗೂ ಹರ್ ಘರ್ ಯೋಜನೆ ಅಂತ ಕರಿತೀವಿ ನಾವು. ಏನು ಪ್ರಮುಖ ಅಂಶ, ಹರ್ ಘರ್ ಜಲ್ ಈ ಪರಿಕಲ್ಪನೆ ಅಡಿ ಯಾವ ಪರಿಕಲ್ಪನೆ ಅಡಿ ಬಂದಿದೆ ಅಂದ್ರೆ ಹರ್ ಘರ್ ಜಲ್ ಅಂದ್ರೆ ಪ್ರತಿ ಮನೆಗೂ ನೀರು ಅಂತ ಕರಿತೀವಿ. ಹರ್ ಘರ್ ಜಲ್ ಮನೆಗೂ ನೀರು ಪರಿಕಲ್ಪನೆ ಅಡಿ ಪ್ರತಿ ವ್ಯಕ್ತಿಗೆ ದಿನಕ್ಕೆ 55 ಲೀಟ್ರ್, ಒಂದು ದಿನಕ್ಕೆ ಎಷ್ಟು ಅಂದ್ರೆ 55 ಲೀಟ್ರ್ ಸುರಕ್ಷತೆಯ ಕುಡಿಯುವ ನೀರನ್ನು, ಶುದ್ಧ ಕುಡಿಯುವ ನೀರನ್ನು ನಲ್ಲಿಯ ಸಂಪರ್ಕದ ಮೂಲಕ ಒದಗಿಸುವಂಥ ಯೋಜನೆ. ಪ್ರತಿ ಮನೆಗೂ ಹರ್ ಘರ್ ಜಲ ಜೀವನ್ ಮಿಷನ್ ಅಂತ ಕರೀತಾರೆ. ಇತ್ತೀಚೆಗೆ ನೀವು ನಿಮ್ಮ ಗ್ರಾಮಗಳಲ್ಲಿ ನೋಡ್ಬೋದು JJM ಅಂತ ಹಾಕಿರ್ತಾರೆ. JJM ಅಂದ್ರೇನು, ಜಲ ಜೀವನ್ ಮಿಷನ್ ಜಾರಿಗೆ ಬಂದಿದ್ದು ಯಾವಾಗಂದ್ರೆ ಆಗಸ್ಟ್ 15, 2019 ಈ ಯೋಜನೆ ಜಾರಿಗೆ ಬರ್ತೈತಿ. ಇದರ ಪ್ರಮುಖ ಅಂಶ ನಿಮ್ಗೆ ಗೊತ್ತೈತಿ, ಇವು ನೆನಪಿಡಕ್ಕೆ ಸಾಧ್ಯ ಆಗಿರಬೇಕು. ಇದನ್ನು ಯಾವ ಸಚಿವಾಲಯ ಜಾರಿ ತರ್ತಂತ ನೆನಪಿಡಬೇಕು ಮತ್ತು ಯಾವಾಗ ಜಾರಿ ಬಂದತ್ತ ನೆನಪಿಡಬೇಕು ಮತ್ತು ಇದರ ಉದ್ದೇಶ ಸಹ ನೀವು ನೆನಪಿಡೋಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ಮಹಿಳಾ ಸಬಲೀಕರಣಕ್ಕೆ ಯಾವೆಲ್ಲ ಯೋಜನೆಯನ್ನು ಕೇಂದ್ರ ಸರ್ಕಾರ ತಂದೈತಿ. ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಪ್ರಾರಂಭ ಮಾಡಿದ ಯಾವಾಗಂದ್ರೆ ಮೇ 1, 2016 ಪೆಟ್ರೋಲಿಯಂ ಸಚಿವಾಲಯ. ಈ ಯಾವ ಸಚಿವಾಲಯ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಜಾರಿ ತಂದ್ರೆ ಪೆಟ್ರೋಲಿಯಂ ಸಚಿವಾಲಯ ಮೇ 1, 2016 ಈ ಯೋಜನೆ ಜಾರಿಗೆ ತಂದೈತಿ. ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಗ್ರಾಮೀಣ ಮತ್ತು ಬಡ ಕುಟುಂಬಗಳ ಮಹಿಳೆಯರಿಗೆ ಸ್ವಚ್ಛ ಇಂಧನವನ್ನು ಒದಗಿಸುವುದು. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಪ್ರಾರಂಭ ಮಾಡಿದ ಯಾವ ಅಂತ ಕೇಳಿದಾಗ ಮೇ 1, 2016 ಈ ಯೋಜನೆ ಜಾರಿ ತರ್ತಾರೆ. ಯಾವ ಸಚಿವಾಲಯ ಈ ಯೋಜನೆಯನ್ನು ಜಾರಿ ತರ್ತದಂದ್ರೆ ಪೆಟ್ರೋಲಿಯಂ ಸಚಿವಾಲಯ. ಏನಿದ್ರ ಉದ್ದೇಶ ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿರುವಂಥ ಬಡ ಕುಟುಂಬಗಳ ಮಹಿಳೆಯರಿಗೆ ಸ್ವಚ್ಛ ಇಂಧನವನ್ನು ಒದಗಿಸುವುದು. ಈಗ ನಾವು ಆಗಿನ ಕಾಲದಾಗೆಲ್ಲ ಕಟ್ಟಿಗೆ ಹಚ್ಚಿ ಇದೆಲ್ಲ ಧೂಳು ಬಂದು ಹೊಗೆ ಉಪ್ಪು ಆರೋಗ್ಯ ಕೆಡ್ತೈತಿ, ಹೆಲ್ತ್ ಕೆಡ್ತೈತಿ ಅಂತೇಳಿ ಉದ್ದೇಶದಿಂದ ಏನು ಮಾಡಿದ ಸರ್ಕಾರಗಳು ಏನು ಮಾಡಿದೆ ಅಂದ್ರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಉಚಿತ ಸಿಲಿಂಡರ್ ಗ್ಯಾಸನ್ನು ಮಹಿಳೆಯರಿಗೆ, ಅದರಲ್ಲಿ ಗ್ರಾಮೀಣ ಮತ್ತು ಬಡ ಕುಟುಂಬದ ಮಹಿಳೆಯರಿಗೆ ಈ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ರೆ ಸೌಲಭ್ಯ ಏನಪ್ಪ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರೋರು, ಯಾರು BPL ಕಾರ್ಡ್ ಹೊಂದಿರ್ತಾರಲ್ಲ, ಬಡತನ ರೇಖೆಗಿಂತ ಕೆಳಗಿರೋರು, ಬಿಲೋ ಪಾವರ್ಟಿ ಲೈನ್ ಅಂತ ಕರಿತೀವಿ ನಾವು. BPL ನಮ್ಮಲ್ಲಿ ರೇಷನ್ ಕಾರ್ಡಲ್ಲಿ APL ಮತ್ತು BPL ಬರುತ್ತೆ.
APL ಅಂದ್ರೇನು ಅಬವ್ ಪವರ್ಟಿ ಲೈನ್, ಪವರ್ಟಿ ಲೈನ್ ಅಂದ್ರೆ ಬಡತನ ರೇಖೆಗಿಂತ ಮೇಲೆ ಅಂತ ಕರಿತೀವಿ. ಬಡತನ ರೇಖೆಗಿಂತ ಮೇಲೆ, BPL ಅಂದ್ರೆ ಬಡತನ ರೇಖೆಗಿಂತ ಕೆಳಗೆ, ಬಿಲೋ ಪವರ್ಟಿ ಲೈನ್. ಬಡತನ ರೇಖೆಗಿಂತ ಕೆಳಗೆ ಅಂತ ಮಹಿಳೆಯರ ಹೆಸರಿನಲ್ಲಿ, ಮಹಿಳೆಯರ ಹೆಸರು ಇರ್ತಲ್ಲ ಅವರಿಗೆ ಉಚಿತ LPG ಗ್ಯಾಸನ್ನು ಸಂಪರ್ಕವನ್ನು ನೀಡ್ತೈತಿ. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಯಾವಾಗ ಜಾರಿ ಬಂತು? ಮೇ 1, 2016ರಂದು. ಯಾವ ಸಚಿವಾಲಯ? ಪೆಟ್ರೋಲಿಯಂ ಸಚಿವಾಲಯ ಈ ಯೋಜನೆಯನ್ನು ಜಾರಿಗೆ ತರ್ತೈತಿ. ಇದರ ಗುರಿ ಏನಾಗಿತ್ತು ಅಂದ್ರೆ ಹೊಗೆ ಮುಕ್ತ ಗ್ರಾಮೀಣ ಭಾರತ ಕನಸನ್ನು ಸಾಕಾರಗೊಳಿಸುವುದು. ಹೊಗೆ ಮುಕ್ತ, ಯಾಕಂದ್ರೆ ನಾವೆಲ್ಲ ಕಟ್ಟಿಗೆ ಬಳಸ್ತಾ ಇದ್ದೀವಿ, ಹೊಗೆ ಜಾಸ್ತಿ ಬರ್ತಾ ಇತ್ತು ಆಗಿನ ಪ್ರಮಾಣದಲ್ಲಿ. ಅದಕ್ಕೆ ಗ್ರಾಮೀಣ ಪ್ರದೇಶದವರಿಗೆ ಯಾರು BPL ರೇಷನ್ ಕಾರ್ಡನ್ನು ಹೊಂದಿರ್ತಾರ, ಯಾರು ಮಹಿಳೆಯರು ಇರ್ತಾರ ಅವರಿಗೆ ಉಚಿತವಾಗಿ ಏನು ಕೊಡ್ತೈತೆ ಅಂದ್ರೆ ಇಲ್ಲಿ ಈ LPG ಸಂಪರ್ಕವನ್ನು ಉಚಿತವಾಗಿ ಕೊಡ್ತೈತಿ. ಯಾವ ಸಚಿವಾಲಯ ಅಂತ ಕೇಳಿದಾಗ ಪೆಟ್ರೋಲಿಯಂ ಸಚಿವಾಲಯ. ಯಾವಾಗ ಜಾರಿ ಬಂದ ಕೇಳಿದಾಗ ಮೇ 1, 2016ರಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಜಾರಿಗೆ ಬಂತು. ಇದು ಮಹಿಳೆಯರಿಗೆ ತಂದಂಥ ಒಂದು ಯೋಜನೆ. ನೆಕ್ಸ್ಟ್ ಇತರ ಯೋಜನೆಗಳು, ಪ್ರಮುಖ ಯೋಜನೆಗಳು 2014ರಿಂದ 15ರವರೆಗೆ ಯಾವೆಲ್ಲ ಯೋಜನೆಗಳನ್ನು ಜಾರಿಗೆ ತಂದಾರ? ಮೊಟ್ಟ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು 2014ರಲ್ಲಿ ನಿಮಗೆ ಹೇಳಿದೆ ಜನಧನ್ ಖಾತೆ ಯೋಜನೆ ಜಾರಿಗೆ ತಂದ್ರೆ ಅಂತೇಳಿ. ಜನಧನ್ ಖಾತೆ ಯೋಜನೆ ಜೀರೋ ಬ್ಯಾಲೆನ್ಸ್ ಯೋಜನೆ ಅಂತ ಕರೀತಾರೆ. ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಕರಿತೀವಿ. ಇದನ್ನು ಹಣಕಾಸು ಸಚಿವಾಲಯ ತರ್ತಾರೆ. ಆರ್ಥಿಕ ಸೇರ್ಪಡೆಗಾಗಿ ಬ್ಯಾಂಕಿಂಗ್ ಸೌಲಭ್ಯ ತಂದಂಥ ಒಂದು ಯೋಜನೆ ಯಾವುದಂದ್ರೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಆಗಸ್ಟ್ನಲ್ಲಿ 2014ರಲ್ಲಿ ಜಾರಿಗೆ ಬರುತ್ತೆ. ನೆಕ್ಸ್ಟ್ ಅದೇ ವರ್ಷ ಸ್ವಚ್ಛ ಭಾರತ್ ಮಿಷನ್ ಅಂದರೆ ಸಂಪೂರ್ಣ ಬಯಲು ಶೌಚಾಲಯ ಮುಕ್ತ ನೈರ್ಮಲ್ಯ ಭಾರತ, ಸಂಪೂರ್ಣ ಬಯಲು ಶೌಚ ಮುಕ್ತ ನೈರ್ಮಲ್ಯ ಭಾರತ ಅಂತೇಳಿ 2014ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಮತ್ತೊಂದು ಯೋಜನೆಯನ್ನು ಜಾರಿ ತರ್ತಾರೆ. ನೆಕ್ಸ್ಟ್ 2015ರಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಶಿಕ್ಷಣಕ್ಕಾಗಿ ಯೋಜನೆ, ಬೇಟಿ ಬಚಾವೋ ಬೇಟಿ ಪಢಾವೋ ಎಂಬ ಯೋಜನೆಯನ್ನು ಜನವರಿ 2015ರಂದು ಈ ಯೋಜನೆಯನ್ನು ತರ್ತಾರೆ. BBP ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಶಿಕ್ಷಣಕ್ಕಾಗಿ ಜನವರಿ 2015ರಿಂದ ಈ ಯೋಜನೆಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟ್ ಮೇ 2015ರಂದು ಅಟಲ್ ಪಿಂಚಣಿ ಯೋಜನೆಯನ್ನು ಜಾರಿ ತರ್ತಾರೆ. ಇದು ಏನು ಉದ್ದೇಶ ಅಂದ್ರೆ ಅಸಂಘಟಿತ ಕಾರ್ಮಿಕರಿಗೆ ವೃದ್ಧಾಪ್ಯದಲ್ಲಿ ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದು. ಅಟಲ್ ಪಿಂಚಣಿ ಯೋಜನೆಯನ್ನು ಮೇ 15, 2015ರಂದು ಜಾರಿಗೆ ಬರ್ತಾರೆ. ಇದು ಅಸಂಘಟಿತ ಕಾರ್ಮಿಕರಿಗೆ ವೃದ್ಧಾಪ್ಯದಲ್ಲಿ ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದರ ಯೋಜನೆ ಅಟಲ್ ಪಿಂಚಣಿ ಯೋಜನೆ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಗ್ರಾಮೀಣ ವಸತಿ ಮತ್ತು ನೈರ್ಮಲ್ಯಕ್ಕಾಗಿ ತಂದಂಥ ಯೋಜನೆಗಳು ಯಾವುವು? ಸ್ವಚ್ಛ ಭಾರತ್ ಮತ್ತು ಆವಾಸ್ ಯೋಜನೆ. ಸ್ವಚ್ಛ ಭಾರತ್ ಅಭಿಯಾನ ನಿಮಗೆ ಈಗಾಗಲೇ ಹೇಳಿದ್ದೆ. ಸ್ವಚ್ಛ ಭಾರತ್ ಅಭಿಯಾನ ಯೋಜನೆಯನ್ನು 2014ರಲ್ಲಿ ಅಕ್ಟೋಬರಲ್ಲಿ ತರ್ತಾರೆ. ಸ್ವಚ್ಛ ಭಾರತ್ ಅಭಿಯಾನ ಅಕ್ಟೋಬರ್ 2, 2014ರಂದು ಆರಂಭವಾಗಿದ್ದು ದೇಶವನ್ನು ಸಂಪೂರ್ಣ ಬಯಲು ಶೌಚ ಮುಕ್ತ ಮಾಡುವುದು ಮತ್ತು ನೈರ್ಮಲ್ಯವನ್ನು ಸುಧಾರಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಇದು ಸ್ವಚ್ಛ ಭಾರತ್ ಅಭಿಯಾನ ಜಾರಿ ಬಂದಿದ್ದು ಯಾವಾಗಂದ್ರೆ ಅಕ್ಟೋಬರ್ 2, 2014ರಂದು. ಗಾಂಧೀಜಿ ಜಯಂತಿ ಏನಿತ್ತಲ್ಲ ಆ ಗಾಂಧೀಜಿ ಜಯಂತಿ ದಿನ ಬಂದಂಥ ಒಂದು ಯೋಜನೆ ಯಾವುದು ಅಂದರೆ ಸ್ವಚ್ಛ ಭಾರತ್ ಯೋಜನೆ. ಅಂದ್ರೆ ದೇಶವನ್ನು ಸಂಪೂರ್ಣ ಬಯಲು ಮುಕ್ತ ಶೌಚಾಲಯ ಮುಕ್ತ, ಏನು ಬಹಿರ್ದೇಶಕ್ಕೆ ಹೋಗ್ತೀವಲ್ಲ ನಾವು ಶೌಚಾಲಯಕ್ಕೆ ಬಹಿರ್ದೇಶಕ್ಕೆ ಹೋಗ್ತೀವಲ್ಲ ಅದನ್ನು ಬಹಿರ್ದೇಶ ಮುಕ್ತ ಮಾಡ್ಬೇಕಂತೇಳಿ ಈ ಯೋಜನೆಯನ್ನು ಜಾರಿಗೆ ತಂದಾರ. ಮತ್ತು ಇದರ ಪ್ರಸ್ತುತ 2.0 ಆವೃತ್ತಿಯಲ್ಲಿ ಐತೆ. ಇದು ಮೊದಲನೇ ಆವೃತ್ತಿ. 2014 ಅಕ್ಟೋಬರ್ 2ರಂದು ಜಾರಿಗೆ ಬಂದಂಥ ಸ್ವಚ್ಛ ಭಾರತ್ ಮಿಷನ್ನ 1ನೇ ಆವೃತ್ತಿ ಆಗಿದ್ದರೆ ಪ್ರಸ್ತುತ ಜಾರಿಯಲ್ಲಿರುವಂಥ ಆವೃತ್ತಿ ಯಾವುದಪ್ಪ ಅಂದ್ರೆ ಸ್ವಚ್ಛ ಭಾರತ್ ಅಭಿಯಾನ 2.0. ನೆಕ್ಸ್ಟ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದು 2015ರಲ್ಲಿ ಆರಂಭ ಆಗ್ತೈತಿ. ಎಲ್ಲರಿಗೂ ಮನೆ ಯೋಜನೆ ಅಡಿಯಲ್ಲಿ ಆರ್ಥಿಕವಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಯಾವ ಯೋಜನೆ ಅಡಿ ಅಂತ ಕೇಳಿದಾಗ ಎಲ್ಲರಿಗೂ ಮನೆ ಯೋಜನೆಯ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಪಕ್ಕಾ ಮನೆ ನಿರ್ಮಾಣಕ್ಕಾಗಿ ಸಬ್ಸಿಡಿ ಮತ್ತು ಆರ್ಥಿಕ ನೆರವನ್ನು ನೀಡಲಾಗ್ತದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗಂದ್ರೆ 2015ರಲ್ಲಿ ಆರಂಭಗೊಂಡಿದ್ದು. ಎಲ್ಲರಿಗೂ ಮನೆ ಯೋಜನೆ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತೇಳಿ ಯೋಜನೆಯನ್ನು 2015ರಲ್ಲಿ ಆರಂಭವನ್ನು ಮಾಡ್ತಾರೆ. ಇದು ಪಕ್ಕಾ
ಮನೆ ನಿರ್ಮಾಣಕ್ಕೆ ಸಬ್ಸಿಡಿ ಕೊಡ್ತೈತಿ ಮತ್ತು ಆರ್ಥಿಕ ನೆರವನ್ನು ನೀಡ್ತೈತಿ. ಸಬ್ಸಿಡಿ ರೂಪದಲ್ಲಿ ಸಾಲವನ್ನು ನೀಡ್ತೈತಿ ಮತ್ತು ಆರ್ಥಿಕ ನೆರವನ್ನು ಈ ಯೋಜನೆ ನೀಡ್ತೈತಿ. ಇದು ಎಲ್ಲ ನೆಕ್ಸ್ಟ್ ವಿಮಾ ಮತ್ತು ಪಿಂಚಣಿಗೆ ಸಂಬಂಧಪಟ್ಟಂಥ ಯೋಜನೆಗಳು. ಜೀವನ್ ಜ್ಯೋತಿ ಮತ್ತು ಸುರಕ್ಷಾ ಯೋಜನೆ ಕಡಿಮೆ ಪ್ರೀಮಿಯಂನಲ್ಲಿ ಅಂದ್ರೆ 436 ರೂಪಾಯಿ ಮತ್ತು 26 ರೂಪಾಯಿಯನ್ನು ನಿಮ್ಮಿಂದ ತುಂಬಿಕೊಂಡು ತಲಾ 2 ಲಕ್ಷದ ವಿಮೆ ಮತ್ತು ಅಪಘಾತ ವಿಮೆ ಅಂತ ಕರಿತೀವಿ. ಈ ಸೌಲಭ್ಯವನ್ನು ಜಾರಿಗೆಯನ್ನು ತರ್ತಾರೆ. ನೆಕ್ಸ್ಟ್ ಅಟಲ್ ಪಿಂಚಣಿ ಯೋಜನೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ನಿಮಗೆ ಹೇಳಿದೆ 2015ರಲ್ಲಿ ಜಾರಿಗೆ ಬಂದಂಥ ಅಟಲ್ ಪಿಂಚಣಿ ಯೋಜನೆ. ಏನಿದೆ ಉದ್ದೇಶ? ಅಸಂಘಟಿತ ವಲಯದ ಕಾರ್ಮಿಕರಿಗೆ ಹೂಡಿಕೆಯನ್ನು ಆಧಾರದ ಮೇಲೆ 60 ವರ್ಷಗಳ ನಂತರ ಅವರಿಗೆ 1000ರಿಂದ 5000ವರೆಗೆ ಮಾಸಿಕ ವೇತನ ಅಂದರೆ ವೃದ್ಧಾಪ್ಯ ವೇತನ ಅಂತ ಕರಿತೀವಿ. ವೃದ್ಧಾಪ್ಯ ವೇತನವನ್ನು ನೀಡುವುದು ಅಟಲ್ ಪಿಂಚಣಿ ಯೋಜನೆ ಅಂತ ಕರಿತೀವಿ. ಇದು ಅಸಂಘಟಿತ ವಲಯದ ಕಾರ್ಮಿಕರಿಗೆ, ಸಂಘಟಿತ ವಲಯದ ಕಾರ್ಮಿಕರಿಲ್ಲ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಹೂಡಿಕೆ ಆಧಾರದ ಮೇಲೆ ಅವರಿಗೆ ಮಂತ್ಲಿ ಇಷ್ಟು ಕಟ್ಟೋದು, ವರ್ಷ ಇಂತಿಷ್ಟು ಬ್ಯಾಂಕ್ನಲ್ಲಿ ಇಡೋದು ಅನ್ನೋ ಉದ್ದೇಶದಿಂದ ಅಟಲ್ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿರ್ತೈತೆ. ನೆಕ್ಸ್ಟ್ ಮಾತೃವಂದನಾ ಯೋಜನೆ ಅಂತ ಕರಿತೀವಿ. ಮಾತೃವಂದನಾ ಯೋಜನೆ ಗರ್ಭಿಣಿಯರು ಮತ್ತು ಬಾಣಂತಿಯರ ಹೆರಿಗೆಗೆ ಸಮಯದಲ್ಲಿ ನಷ್ಟ ಭರಿಸಲು ಹಾಗೂ ಪೌಷ್ಟಿಕತೆಗಾಗಿ 5,000 ಆರ್ಥಿಕ ಸಹಾಯವನ್ನು ನೀಡುತ್ತೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನಾ ಅಂತ ಕರಿತೀವಿ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನಾ ಏನಿದ್ರ ಉದ್ದೇಶಪ್ಪ ಅಂದ್ರೆ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಹೆರಿಗೆಯ ಸಮಯದಲ್ಲಿ ಮತ್ತು ಹೆರಿಗೆಯ ಸಮಯದಲ್ಲಿ ವೇತನ ನಷ್ಟ ಭರಿಸಲು ಹಾಗೂ ಪೌಷ್ಟಿಕತೆಗಾಗಿ ಏನು ಮಾಡ್ತಂದ್ರೆ 5,000 ರೂಪಾಯಿ ಆರ್ಥಿಕ ಸಹಾಯವನ್ನು ಈ ಯೋಜನೆಯನ್ನು ನೀಡ್ತೈತಿ. ಇವೆಲ್ಲ ಆರೋಗ್ಯ ಮತ್ತು ವಿಮಾ ಪಿಂಚಣಿಗೆ ಸಂಬಂಧಪಟ್ಟಂಥ ಯೋಜನೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಏನಿದ್ರ ಉದ್ದೇಶ? ಇದು ಪ್ರಾರಂಭ ಆಗಿದೆ ಅಂದರೆ ಏಪ್ರಿಲ್ 8, 2015ರಂದು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಜಾರಿಗೆ ತರ್ತಾರೆ. ಏಪ್ರಿಲ್ 8, 2015ರಂದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಜಾರಿಗೆ ತರ್ತಾರೆ. ಉದ್ದೇಶ ಏನಂದರೆ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಿಗಳಿಗೆ ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆಗಳ ಮೂಲಕ ಸಾಲ ಸೌಲಭ್ಯವನ್ನು ಒದಗಿಸುವುದು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯು ಸಣ್ಣ ಮತ್ತು ಅತಿ ಸಣ್ಣ ಸೂಕ್ಷ್ಮ ಉದ್ಯಮಿಗಳಿಗೆ ಬ್ಯಾಂಕಿಗೇತರ ಹಣಕಾಸು ಸಂಸ್ಥೆಗಳ ಮೂಲಕ ಸಾಲ ಸೌಲಭ್ಯವನ್ನು ಒದಗಿಸುವುದು. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಜಾರಿಗೆ ಬಂದದ್ದು ಏಪ್ರಿಲ್ 8, 2015ರಂದು ಜಾರಿಗೆ ಬರುತ್ತೆ. ಇದನ್ನು 3 ರೀತಿಯಲ್ಲಿ ಸಾಲವನ್ನು ನೀಡ್ತಾರೆ. ಶಿಶು, ಕಿಶೋರ, ತರುಣ. ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ, ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಂಡ್ಬಿಡ್ರಿ ನೀವು. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಬಗ್ಗೆ ಕೇಳಿದ. ಕಿಶೋರ್ ಯೋಜನೆಯಲ್ಲಿ ಎಷ್ಟು ಪ್ರಮಾಣದ ಸಾಲವನ್ನು ನೀಡ್ತಾರೆ, ಶಿಶು, ತರುಣ, ಈ 3 ರೀತಿ ಡಿವೈಡ್ ಮಾಡ್ತಾರೆ ಸಾಲದ ಹಂತಗಳಾಗಿ. ಶಿಶು ಹಂತದಲ್ಲಿ 50,000ವರೆಗೆ ಸಾಲ ನೀಡ್ತಾರೆ. ಮುಖ್ಯ ಉದ್ದೇಶ ಅಂದರೆ ಸಣ್ಣ ವ್ಯಾಪಾರ ಮತ್ತು ಉದ್ಯಮವನ್ನು ಆರಂಭಿಸಲು. ಶಿಶು ಯೋಜನೆ ಅಡಿಯಲ್ಲಿ ಎಷ್ಟು ಸಾಲ ನೀಡ್ತಾರೆ ಅಂದರೆ 50,000ವರೆಗೆ. ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಸಾಲದ ಹಂತದ 3 ಕ್ಯಾಟಗರಿ ಮಾಡಿದ್ದಾರೆ: ಶಿಶು, ಕಿಶೋರ ಮತ್ತು ತರುಣ. ಶಿಶುವಲ್ಲಿ 50,000ವರೆಗೆ ಸಣ್ಣ ವ್ಯಾಪಾರ ಮತ್ತು ಉದ್ಯಮವನ್ನು ಆರಂಭಿಸಲು ಮಾಡ್ತಾರೆ. 50,000ವರೆಗೆ ಶಿಶು ಎಂಬ ಯೋಜನೆಯಲ್ಲಿ ಸಾಲವನ್ನು ನೀಡ್ತಾರೆ. ನೆಕ್ಸ್ಟ್ ಕಿಶೋರ ಅಂದ್ರೇನು? 50,000ರಿಂದ 5 ಲಕ್ಷದವರೆಗೆ. 50,000ರಿಂದ 5 ಲಕ್ಷದವರೆಗೆ ಕಿಶೋರ್ ಎಂಬ ಯೋಜನೆ ಅಡಿಯಲ್ಲಿ ಹಾಲಿ ಇರುವ ಉದ್ಯಮದ ವಿಸ್ತರಣೆ. ಈಗಾಗಲೇ ಬಿಸ್ನೆಸ್ ಐತಿ, ಆ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದು, ವಿಸ್ತರಣೆಯನ್ನು ಮಾಡೋದು. ನೀವೇನೋ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ದೀರಿ, ಅದನ್ನು ಇನ್ನೂ ವಿಸ್ತರಣೆ ಮಾಡೋಕ್ಕೆ ಏನು ಕೊಡ್ತಾರೆ? ಕಿಶೋರ್ ಎಂಬ ಯೋಜನೆಯಲ್ಲಿ 5 ಲಕ್ಷದಿಂದ 50,000ರಿಂದ 5 ಲಕ್ಷದವರೆಗೆ ನಿಮಗೇನು ಕೊಡ್ತಾರೆ? ಸಾಲವನ್ನು ಕೊಡ್ತಾರೆ. ನೆಕ್ಸ್ಟ್ ತರುಣ ಎಂಬ ಯೋಜನೆ ಅಡಿಯಲ್ಲಿ, ತರುಣ ಎಂಬ ಸಾಲದ ಹಂತದಲ್ಲಿ 5 ಲಕ್ಷದಿಂದ 10 ಲಕ್ಷದವರೆಗೆ, 5 ಲಕ್ಷದಿಂದ 10 ಲಕ್ಷದವರೆಗೆ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಅಭಿವೃದ್ಧಿಗೆ. ಈಗಾಗಲೇ ಬಿಸ್ನೆಸ್ ಇರ್ತೈತಿ, ಅದನ್ನು ನೀವು ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಒಂದು ಕಿರಾಣಿ ಅಂಗಡಿ ಇಟ್ಕೊಂಡು ತಿಳ್ಕೊಂಡು ನೀವು ಅದನ್ನು ಕಿರಾಣಿ ಅಂಗಡಿನೇ ದೊಡ್ಡ ಪ್ರಮಾಣದಲ್ಲಿ ಸೂಪರ್ ಬಜಾರಾಗಿ ಮಾಡೋಕ್ಕೆ, ಅದಕ್ಕೆ ಇದನ್ನು ತರುಣ ಯೋಜನೆ ಅಂತ ಇರ್ತೀವಿ. ಶಿಶು, ಕಿಶೋರ, ತರುಣ ಅಂದ್ರೆ ವಯಸ್ಸಿನ ಅಂದರೆ ಶಿಶು ಅಂದ್ರೆ ಸಣ್ಣದು 50,000, ಕಿಶೋರ ಅದನ್ನು ಮಧ್ಯಮ, ತರುಣ ಅಂದ್ರೆ ವಯಸ್ಸಿಗೆ ಬಂದಾಗ. ಹಂಗೆ ಬಿಸ್ನೆಸ್ಸನ್ನು ಏನು ಎಕ್ಸ್ಪ್ಯಾಂಡ್ ಮಾಡ್ತಿರಲ್ಲ, ಆ ಎಕ್ಸ್ಪ್ಯಾಂಡ್ ಮಾಡಿದಂಗೆ ಏನು ಮಾಡ್ತಾರೆ? ಸರ್ಕಾರಗಳು ನಿಮಗೆ ಸಾಲವನ್ನು ಕೊಡ್ತಾವೆ. ಶಿಶುದಲ್ಲಿ 50,000 ಉದ್ಯಮವನ್ನು ಪ್ರಾರಂಭಿಸೋಕೆ, ಕಿಶೋರ್ನಲ್ಲಿ 50,000ರಿಂದ 5 ಲಕ್ಷದವರೆಗೆ, ತರುಣದಲ್ಲಿ 5 ಲಕ್ಷದಿಂದ 10 ಲಕ್ಷದವರೆಗೆ. ಈ ರೀತಿಯಾಗಿ ಸಾಲವನ್ನು ಯಾರು ನೀಡ್ತಂದ್ರೆ ಬ್ಯಾಂಕೇತರ ಸಂಸ್ಥೆಗಳು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ನೀಡ್ತಾರೆ. ಇದರ ಮೇನ್ ಉದ್ದೇಶ ಏನಪ್ಪ ಅಂದ್ರೆ ಸಣ್ಣ ಮತ್ತು ಸೂಕ್ಷ್ಮ ಉದ್ಯೋಗಿಗೆ ಬ್ಯಾಂಕಿಗೇತರ ಹಣಕಾಸು ಸಂಸ್ಥೆಗಳ ಮೂಲಕ ಸಾಲವನ್ನು ನೀಡ್ತಾರೆ. ಇದು ಯಾವಾಗ ಜಾರಿಗೆ ಬಂತಂದರೆ ಏಪ್ರಿಲ್ 8, 2015ರಂದು
ಮುದ್ರಾ ಯೋಜನೆ ಜಾರಿಗೆ ಬರ್ತೈತಿ. ನೆಕ್ಸ್ಟ್ ರಾಷ್ಟ್ರೀಯ ಅಭಿವೃದ್ಧಿ ಮಿಷನ್ಗಳು ಮಾಡ್ತಾರೆ. ರಾಷ್ಟ್ರೀಯ ಅಭಿವೃದ್ಧಿ ಮಿಷನ್ಗಳು ಮೇಕ್ ಇನ್ ಇಂಡಿಯಾ ಅಂತ ನೋಡ್ತೀವಿ ನಾವು. ಮೇಕ್ ಇನ್ ಇಂಡಿಯಾ ಭಾರತವನ್ನು ಜಾಗತಿಕ ಉತ್ಪಾದನಾ ಹಬ್ ಆಗಿ ಪರಿವರ್ತಿಸುವುದು, ದೇಶದಲ್ಲಿ ಹೂಡಿಕೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶ. ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತ ಕರಿತೀವಿ. ಮೇಕ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲೇ ತಯಾರಿಸಿ, ಭಾರತವನ್ನು ಜಾಗತಿಕ ಉತ್ಪಾದನಾ ಹಬ್ ಆಗಿ ಪರಿವರ್ತಿಸೋದು. ಅಂದ್ರೆ ಇಲ್ಲೇ ನಾವು ವಸ್ತುಗಳನ್ನು ಉತ್ಪಾದನೆ ಮಾಡೋಕೆ ಕಾರ್ಖಾನೆಗಳನ್ನು, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿಸೋದು. ದೇಶದಲ್ಲಿ ಹೂಡಿಕೆಯನ್ನು ಉತ್ತೇಜಿಸುವುದು, ವಿದೇಶಿಗಳಿಂದ FIDಯಿಂದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ನಾವು. ಇದರಿಂದ ಏನು ಮಾಡೋದು ಅಂದ್ರೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡೋದು, ದೇಶದಲ್ಲಿ ಹೂಡಿಕೆಯನ್ನು ಉತ್ತೇಜಿಸೋದು. ಇದರ ಪ್ರಮುಖ ಗುರಿ ಐತಿ. ನೆಕ್ಸ್ಟ್ ಇದರ ಲಾಂಛನ ಯಾವುದಂದ್ರೆ ಸಿಂಹ. ಮೇಕ್ ಇನ್ ಇಂಡಿಯಾದ ಲಾಂಛನ ನೋಡೋಣ, ನೀವು ಒಂದು ಲಾಂಛನವನ್ನು ಗಮನಿಸ್ಬೋದು. ನೀವು ಮೇಕ್ ಇನ್ ಇಂಡಿಯಾ ಅಂತೇಳಿ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಚಿತ್ರ ಬರ್ತದೆ, ಲಾಂಛನ ಅಂಥೇಳಿ. ಅದು ಸಿಂಹದ ಆಕಾರವನ್ನು ಒಳಗಿರುತ್ತೆ. ನೆಕ್ಸ್ಟ್ ಡಿಜಿಟಲ್ ಇಂಡಿಯಾ, ಭಾರತವನ್ನು ತಂತ್ರಜ್ಞಾನದ ಆಧಾರಿತ ಆರ್ಥಿಕತೆಯನ್ನಾಗಿ ಪರಿವರ್ತಿಸುವುದು, ಸರ್ಕಾರಿ ಸೇವೆಗಳನ್ನು ನಾಗರಿಕರಿಗೆ ಡಿಜಿಟಲ್ ರೂಪದಲ್ಲಿ ಒದಗಿಸುವುದು. ಡಿಜಿಟಲ್ ಇಂಡಿಯಾ ಅಂದರೆ ತಂತ್ರಜ್ಞಾನದ ಮುಖಾಂತರ ಸರ್ಕಾರ ಒದಗಿಸುವಂಥ ಸೇವೆಗಳಿರ್ಬೋದು ನಾಗರಿಕರಿಗೆ ಡಿಜಿಟಲ್ ರೂಪದಲ್ಲಿ ಒದಗಿಸುವುದು. ಭಾರತವನ್ನು ತಂತ್ರಜ್ಞಾನ ಆಧಾರಿತ ಆರ್ಥಿಕ ರಾಷ್ಟ್ರವನ್ನಾಗಿ ಪರಿವರ್ತಿಸೋದು. ಡಿಜಿಟಲೈಸೇಷನ್ ಮಾಡೋದು, ಪ್ರತಿಯೊಂದನ್ನು ಡಿಜಿಟಲೈಸೇಷನ್ ಮಾಡೋದು. ಈಗ ಸದ್ಯ ನಾವು ನೋಡ್ತೀವಲ್ಲ, ನೀವು ಮಾಸ್ ಕಾರ್ಡ್ ತೊಗೋಬೇಕಾದ್ರೆ ಡಿಜಿ ಲಾಕರ್ದು ತೊಗೋತೀರಿ, ಹೌದಾ? ನಿಮ್ಮ ಪ್ಯಾನ್ ಕಾರ್ಡ, ವೋಟರ್ ID ಈ ರೀತಿಯಾಗಿ ಪೇಪರ್ಲೆಸ್ ಬಂದೈತಿ. ಪೇಪರ್ಲೆಸ್ ಡಿಜಿಟಲ್ ಇಂಡಿಯಾ ಮಾಡಿದೆ. ಅಂದರೆ ಭಾರತವನ್ನು ತಂತ್ರಜ್ಞಾನ ಆರ್ಥಿಕನಾಗಿ ಪರಿವರ್ತಿಸುವುದು, ಸರ್ಕಾರಿ ಸೇವೆಯನ್ನು ಒದಗಿಸುವುದು. ನೆಕ್ಸ್ಟ್ ಸ್ಮಾರ್ಟ್ ಸಿಟಿಸನ್ ಮಿಷನ್ ಅಂತ ಕರಿತೀವಿ. ದೇಶದ 100 ನಗರಗಳನ್ನು ಡಿಜಿಟಲ್ ತಂತ್ರಜ್ಞಾನ, ಉತ್ತಮ ಸಾರಿಗೆ ಮತ್ತು ಮೂಲ ಸೌಕರ್ಯದೊಂದಿಗೆ, ಸ್ಮಾರ್ಟ್ ಸಿಟೀಸ್ ಮಿಷನ್ ಅಂತ ಕರಿತೀವಿ. ದೇಶದ 100 ನಗರಗಳನ್ನು ಡಿಜಿಟಲ್ ತಂತ್ರಜ್ಞಾನ, ಉತ್ತಮ ಸಾರಿಗೆ ಮತ್ತು ಮೂಲ ಸೌಕರ್ಯದೊಂದಿಗೆ ಸುಸ್ಥಿರ ನಗರಗಳಾಗಿ ಅಭಿವೃದ್ಧಿಪಡಿಸುವುದು. ಅಂದ್ರೆ ದೇಶದಲ್ಲಿ 100 ನಗರಗಳನ್ನು ಡಿಜಿಟಲ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅಲ್ಲಿ ಉತ್ತಮ ರಸ್ತೆಗಳನ್ನು ನಿರ್ಮಾಣ ಮಾಡಿ ಅದರ ಮೂಲಭೂತ ಸೌಕರ್ಯಗಳಿಂದ ಸುಸ್ಥಿರ ನಗರಗಳಿಗೆ ಅಭಿವೃದ್ಧಿ ಮಾಡೋದು. ಅಂದ್ರೆ ಆ 100 ನಗರಗಳನ್ನು ಆಯ್ಕೆ ಮಾಡಿಕೊಂಡು ಆ ನಗರಕ್ಕೆ ಏನೆಲ್ಲ ಡಿಜಿಟಲೈಸೇಷನ್ ತಂತ್ರಜ್ಞಾನ ಅಳವಡಿಸಿಕೊಂಡು ಅಲ್ಲಿ ಬೇಕಾದಂಥ ಉತ್ತಮವಾದ ರಸ್ತೆಗಳನ್ನು ಮಾಡಿ ಮೂಲ ಸೌಕರ್ಯದೊಂದಿಗೆ ಸುಸ್ಥಿರ ನಗರಗಳಿಗಾಗಿ ಅಭಿವೃದ್ಧಿಯನ್ನು ಪಡಿಸೋದು ಏನಂತ ಕರಿತೀವಿ ನಾವು, ಸ್ಮಾರ್ಟ್ ಸಿಟೀಸ್ ಮಿಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಉದ್ಯೋಗ ಖಾತ್ರಿ ಯೋಜನೆ. ಇದು ಉದ್ಯೋಗ ಖಾತ್ರಿ ಯೋಜನೆ ಇತ್ತೀಚೆಗೆ ಈ ಯೋಜನೆಯಲ್ಲಿ ಬದಲಾವಣೆ ಆಗೈತಿ. ದಯವಿಟ್ಟು ಯಾರಾದರೂ ನೋಡ್ಕೊಂಡು ವಿಕಸಿತ ಭಾರತ ಅಂತ VBG ಕರಿತೀವಿ. ವಿಕಸಿತ ಭಾರತ ರೋಜ್ಗಾರ್ ಆಜೀವಿಕಾ ಯೋಜನೆ ಅಂತ ಕರಿತೀವಿ. ಇದನ್ನು ಮನ್ರೇಗಾ ಅಂತ ಕರಿತಿದ್ವಿ ನಾವು, ಉದ್ಯೋಗ ಖಾತ್ರಿ ಯೋಜನೆ ಅಂತ ಕರಿತಿದ್ವಿ. ಉದ್ಯೋಗ ಖಾತ್ರಿ ಯೋಜನೆ 2018ರಲ್ಲಿ ಜಾರಿಗೆ ಬಂದಂಥ ಒಂದು ಯೋಜನೆ ಇದು. ಮನ್ರೇಗಾ ಅಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ ಗ್ಯಾರಂಟಿ ಅಸೋಸಿಯೇಷನ್ ಅಂತ ಕರಿತೀವಿ. ಇದನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಕರಿತಿದ್ವಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಪ್ರತಿ ಗ್ರಾಮೀಣ ಕುಟುಂಬದವರಿಗೆ ಕನಿಷ್ಠ ಒಬ್ಬ ವಯಸ್ಕ ಸದಸ್ಯನಿಗೆ 1 ವರ್ಷದಲ್ಲಿ 100 ದಿನಗಳವರೆಗೆ ಗ್ಯಾರಂಟಿಯನ್ನು, ದೈಹಿಕ ಉದ್ಯೋಗವನ್ನು ಒದಗಿಸುವುದು ಕಾನೂನುಬದ್ಧವಂಥ ಯೋಜನೆ. ಯಾವುದು? ಮನ್ರೇಗಾ ಅಂತ ಕರಿತಿದ್ದು. ಮನ್ರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಕರಿತಾರೆ. ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ, ಇದನ್ನು ವಿಕಸಿತ ಭಾರತ ರೋಜ್ಗಾರ್ ಗ್ಯಾರಂಟಿ ಆಜೀವಿಕಾ ಯೋಜನೆ ಅಡಿಯಲ್ಲಿ ಬದಲಾವಣೆ ಮಾಡಿದ್ದಾರೆ. ಇದರ ಅವಧಿಯನ್ನು ಕೆಲಸದ ಅವಧಿಯನ್ನು ಅವಾಗ 100 ದಿನ ನೀಡ್ತಿದ್ರಲ್ಲ, ಇದನ್ನು 125 ದಿನಕ್ಕೆ ಮಾಡಿದ್ದಾರೆ. ಒಂದು ವರ್ಷದಲ್ಲಿ 125 ದಿನಕ್ಕೆ ನೀವು ಕೆಲಸವನ್ನು, ಗ್ರಾಮೀಣ ಮಟ್ಟದಲ್ಲಿರುವಂಥ ಕುಟುಂಬದ ಒಬ್ಬ ಸದಸ್ಯನಿಗೆ 125 ದಿನ ಕೆಲಸ ನೀಡಿದ್ದಾರೆ. ಮತ್ತು ಇದನ್ನು ವಿಕಸಿತ ಭಾರತ ಮರುನಾಮಕರಣ ಮಾಡಿದಂದರೆ 2025ರಲ್ಲಿ ಇದನ್ನು ಮರುನಾಮಕರಣ ಮಾಡ್ತಾರೆ. UBGR ಅಂತ ಕರಿತೀವಿ. UBGR ಇದು ಅಪ್ಡೇಟ್ ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ಪರೀಕ್ಷೆ ಕೆಲವೇ ದಿನ ಬಾಕಿ ಇರೋದ್ರಿಂದ ಅತ್ಯಂತ ಮಹತ್ವದಂತ ವಿಷಯ ಆಗುತ್ತೆ. ಅದನ್ನೇ ಮನ್ರೇಗಾ, ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಪ್ರತಿ ಗ್ರಾಮದ ಕುಟುಂಬಗಳಿಗೆ ಕನಿಷ್ಠ ವಯಸ್ಕನಿಗೆ 100 ದಿನ ಇತ್ತವಾಗ ಈಗ ಎಷ್ಟು ದಿನ ಕೊಡ್ತಾರೆ ಅಂದ್ರೆ ಈಗ 125 ದಿನಕ್ಕೆ ಕೊಡ್ತಾರೆ. ಒಂದು ವರ್ಷದಲ್ಲಿ 125 ದಿನಕ್ಕೆ ಉದ್ಯೋಗವನ್ನು ಕೊಡ್ಬೇಕಂತೇಳಿ ಸರ್ಕಾರಗಳು ಇತ್ತೀಚೆಗೆ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯನ್ನು ಜಾರಿಗೆ ತಂದೈತಿ. ಇದೇ ರೀತಿಯಾದಂಥ ತರಗತಿಗಳನ್ನು ಮುಂದಿನ ವಿಲೇಜ್ ಅಕೌಂಟೆಂಟ್ ಇರ್ಬೋದು, PSI ಇರ್ಬೋದು, KS ಇರ್ಬೋದು, ಎಲ್ಲ ಪರೀಕ್ಷೆಗೆ ಉಚಿತವಾದ ತರಗತಿಗಳು ಮತ್ತು PDF ಹಾಗೂ ಕಡಿಮೆ ಬೆಲೆ ಮಟ್ಟದಲ್ಲಿ ನೋಟ್ಸ್ಗಳು ಲಭ್ಯ ಇದಾವೆ. ಯಾರೆಲ್ಲ ಕರ್ನಾಟಕ ಸರ್ಕಾರದ ಯೋಜನೆಗಳು, ಭಾರತ ಸರ್ಕಾರದ ಯೋಜನೆಗಳಿರ್ಬೋದು, ಕರ್ನಾಟಕ ಸರ್ಕಾರದ ಯೋಜನೆಗಳಿರ್ಬೋದು, ಭಾರತ ಸರ್ಕಾರದ ಯೋಜನೆಗಳಿರ್ಬೋದು, ಕರ್ನಾಟಕ ಸರ್ಕಾರದ ಪೋರ್ಟಲ್ಗಳಿರ್ಬೋದು, ಭಾರತ ಸರ್ಕಾರದ ಪೋರ್ಟಲ್ಗಳಿರ್ಬೋದು, ಇವುಗಳನ್ನು ಒಳಗೊಂಡಿರುವಂಥ ಒಂದು ಪುಸ್ತಕ, ಒಂದು PDF ಅವೈಲೇಬಲ್ ಐತಿ. ಬರೀ ಯೋಜನೆಗಳು, ಪೋರ್ಟಲ್ಗಳಿಗೆ ಸಂಬಂಧಪಟ್ಟಂತು 99 ರೂಪೀಸ್, 99 ರೂಪಾಯಿ ನೀವು ಪೇ ಮಾಡಿದ್ರೆ ನಿಮಗೆ
ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ, ರಾಜ್ಯ ಸರ್ಕಾರಗಳ ಯೋಜನೆಗಳ ಬಗ್ಗೆ ಮತ್ತು ಅವುಗಳು ಯಾವ್ಯಾವ ಪೋರ್ಟಲ್ಗಳನ್ನು ಜಾರಿಗೆ ತಂದಿದ್ದಾರೆ ಇವೆಲ್ಲವನ್ನು ಮಾಹಿತಿಯನ್ನು ಅದನ್ನು ಒಳಗೊಂಡಿರ್ತೈತಿ. ಯಾರೆಲ್ಲ ಸ್ನೇಹಿತರು ಓದ್ತಾ ಇದ್ದೀರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನನ್ನ ನಂಬರ್ 7259300526 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಸಂಪೂರ್ಣವಾದ GK ನೋಟ್ಸ್ ಅವೈಲೇಬಲ್ ಇದೆ, ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇದೆ ಮತ್ತು ವಿಷಯವಾರು ನೋಟ್ಸ್ ಅವೈಲೇಬಲ್ ಇದೆ. ಅದು ಕಡಿಮೆ ಮಟ್ಟದಲ್ಲಿ ಅವೈಲೇಬಲ್ ಸಿಗ್ತಾವೆ. ಯಾರೆಲ್ಲ ಸ್ನೇಹಿತರು ನಿಮಗೆ ಬೇಕಾಗಿತ್ತಂದರೆ ನಿಮಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ. ನಮಸ್ತೆ.